ಹಲೋ, ವೆಲ್ಕಮ್ ಬ್ಯಾಕ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಸೆಕೆಂಡ್ PUC ಕನ್ನಡ ಮುಂಬೈ ಜಾತಕ ಪದ್ಯದ ಸಾರಾಂಶ. ರಾಷ್ಟ್ರಕವಿ ಎಂದೇ ಪ್ರಸಿದ್ಧರಾಗಿರುವ GS ಶಿವರುದ್ರಪ್ಪನವರು ಪ್ರಸ್ತುತ ಪದ್ಯವನ್ನು ಬರೆದಿದ್ದಾರೆ. ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತದೆ. ಇದು ಇಂದಿನ ದಿನಮಾನದಲ್ಲಿ ಹೆಚ್ಚು ಪ್ರಸ್ತುತವೆನಿಸುತ್ತದೆ. ಮುಂಬೈ ಎಂಬಂತಹ ರಾಕ್ಷಸ ನಗರದಲ್ಲಿ ವಾಸಿಸುವ ಜನರಲ್ಲಿ ಮಾನವೀಯತೆ ಮರೆಯಾಗಿ ಒಂದು ಬಗೆಯ ಪರಕೀಯತೆ ಜೀವನದ ಉದ್ದಕ್ಕೂ ಆವರಿಸಿದೆ. ಪ್ರಕೃತಿಯಿಂದ ದೂರವಾದಷ್ಟು ಮನುಷ್ಯನ ಹೃದಯವಂತಿಕೆಯಿಂದ ದೂರಾಗಿ ಯಾಂತ್ರಿಕಗೊಳ್ಳುವುದನ್ನು ಈ ಕವಿತೆ ಚಿತ್ರಿಸಿದೆ. ಪ್ರಸ್ತುತ ಕಥೆಯ ರಚನೆಯು ಸಾಮಾನ್ಯ ಕವಿತೆಯಂತೆ ಇರದೆ ವಿಚಿತ್ರ ರೂಪದಲ್ಲಿದೆ. ಹುಟ್ಟಿದ್ದು ಎಂದಾಗ ಎಲ್ಲರೂ ಸಾಮಾನ್ಯವಾಗಿ ತಮ್ಮ ತಮ್ಮ ಹುಟ್ಟೂರಿನ ಹೆಸರನ್ನು ಬರೆಯುತ್ತಾರೆ. ಆದರೆ ಮುಂಬೈನಲ್ಲಿ ವಾಸಿಸುವ ಜನರು ಆಸ್ಪತ್ರೆ ಎಂದು ಬರೆದಿದ್ದಾರೆ. ಅಂದರೆ ಹೇಳಿಕೊಳ್ಳಲು ಯಾವ ಊರು ಗತಿಯಿಲ್ಲ ಎಂಬುದನ್ನು ಗೋಚರಿಸುತ್ತದೆ. ಕವಿತೆ ಮುಂದುವರೆದಂತೆ ಬೆಳೆದಿದ್ದು ಎಂಬ ಪ್ರಶ್ನೆ ಎದುರಾಗುತ್ತದೆ. ಅದಕ್ಕೂ ಸಿಕ್ಕ ಉತ್ತರವೇನೆಂದರೆ, ಮನೆ ಮಠಗಳಿಲ್ಲದೆ ಬಸ್ಸು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನ್ಗಳಲ್ಲಿ ಇವರು ಸಂಚಾರವನ್ನು ಮಾಡಿ ಬೆಳೆದಿದ್ದೇ ಹೆಚ್ಚು. ಅಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಆಧಾರವೂ ಇಲ್ಲದ ಸಂದರ್ಭ ಎದುರಾಗುತ್ತದೆ. ಆದ್ದರಿಂದ ಕುಡಿದಿದ್ದು ಕಾಣದೆಮ್ಮೆಯ ಕೆಚ್ಚಲಿನ ಬಾಟಲಿಯ ಹಾಲು. ಎಮ್ಮೆಯನ್ನು ನೋಡಿಲ್ಲ, ಹಾಲನ್ನು ಕರೆಯುವ ಕೈಯನ್ನು ನೋಡುವ ಸಂದರ್ಭವೇ ಎದುರಾಗಿಲ್ಲ. ಹಾಲಿನೊಂದಿಗೆ ಹೊಟ್ಟೆ ನೋವಿಗಾಗಿ ಸಿರಪ್ ಮತ್ತು ಶಕ್ತಿಗಾಗಿ ಹಾರ್ಲಿಕ್ಸ್. ತಾಯಿಯ ಎದೆ ಹಾಲು ಕುಡಿದು ಬೆಳೆದೆ ಎನ್ನಲು ಧೈರ್ಯವೂ ಇಲ್ಲ. ಮಗುವಿನ ಬಾಲ್ಯದ ಪೋಷಣೆಯ ಆಟ ಪಾಠದ ಚಿತ್ರಣವೇ ಇಲ್ಲಿಲ್ಲ. ಇಲ್ಲಿಯವರೆಗೂ ಕಂಡಿರುವುದಾದರೂ ಏನನ್ನೂ ಚಂದ್ರಮಾಮ, ಇರುವೆ, ಹಕ್ಕಿ, ಹೂ, ಗೊಂಬೆ ಮುಂತಾದವುಗಳನ್ನು ಅಲ್ಲ. ಬದಲಿಗೆ ಮುಂಬೈ ನಗರದಲ್ಲಿನ ಗಾಡಿಗಳು ಮತ್ತು ಲೈಟ್ಗಳು, ಅವಸರವಾಗಿ ತಮ್ಮ ತಮ್ಮ ಕೆಲಸಕ್ಕೆ ಓಡುತ್ತಿರುವ ಜನರನ್ನು. ಮಗು ಇದನ್ನೇ ನೋಡುತ್ತಾ ಬೆಳೆಯಬೇಕು. ಮಗುವಾಗಿದ್ದಾಗ ಕಲಿಸಿದ್ದೇನು ಎಂಬುದು ಮುಂದಿನ ಪ್ರಶ್ನೆ. ಬಾಲ್ಯ ಲೀಲೆಗಳನ್ನು, ಗೆಳೆಯರೊಂದಿಗಿನ ಆಟ ಪಾಠವೂ ಇಲ್ಲ. ದಿನನಿತ್ಯ ಒಂದಲ್ಲ ಒಂದಕ್ಕೆ ಕ್ಯೂ ನಿಲ್ಲುವ ಪಾದಾಚಾರಿಗಳಾಗಿ ಓಡಾಡುವವರನ್ನು ತಳ್ಳಿಯಾದರೂ ನಿನ್ನ ಅಸ್ತಿತ್ವವನ್ನು ಕಂಡಿಕೋ ಮುಂತಾದವು. ಬೆಳೆಯುವಾಗಲೇ ಸ್ವಾರ್ಥಿಯಾಗಿ ನೆಲೆ ನಿಲ್ಲುವವರು ಎಂಬುದನ್ನು ಮುಂಬೈ ನಗರವು ಕಲಿಸಿಬಿಡುತ್ತದೆ ಎಂಬುದನ್ನು ಕವಿ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ನಗರದ ಕೃತಕ ವಾತಾವರಣದಲ್ಲಿ ಬೆಳೆಯುವ ಮಗುವಿಗೆ ತಾಯಿಯೇ ಎಂದರೆ ನೆನಪಿಗೆ ಬರುವುದು ಅವಳು ತುತ್ತು ತಿನ್ನಿಸಿ, ಜೋಗುಳವಾಡಿ, ಚಂದಮಾಮನ ತೋರಿಸಿ ಅಕ್ಕರೆಯ ವಾತ್ಸಲ್ಯದ ಚಿತ್ರಣಗಳಲ್ಲ. ಬದಲಿಗೆ ಹೆತ್ತ ತಪ್ಪಿಗೆ ತಾಂತ್ರಿಕವಾಗಿ ತನ್ನ ಕರ್ತವ್ಯಗಳನ್ನು ತೋರಿಸಿದವಳು. ಅವಳು ತಾನೇ ಏನು ಮಾಡಿಯಾಳು? ಅವರ ಮನೆಯಿರುವುದು ಪುಟ್ಟದಾಗಿ ಇರುವ ಒಂದಿಂಚು ಕೋಣೆಯಿಂದಲೇ ಹೊರ ಜಗತ್ತನ್ನು ಪರಿಚಯಿಸಿದ್ದಾಳೆ. ಸಾವಿರಾರು ವಾಹನಗಳು ರಭಸವಾಗಿ ಸಾಗುವುದರ ನಡುವಲ್ಲಿಯೇ ತಾಯಿಯು ಕೈ ಹಿಡಿದು ನಡೆಯುವುದನ್ನು ಕಲಿಸಿದ್ದಾಳೆ. ಏಳು ಬೀಳುಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದಾಳೆ. ಅಸಹಾಯಕಳಾದ ಆ ತಾಯಿಯಿಂದ ಇಷ್ಟನ್ನು ಮಾತ್ರ ಮಾಡಲು ಸಾಧ್ಯ. ಇನ್ನು ತಂದೆಯ ಬಗ್ಗೆ ಹೇಳುವುದಾದರೆ, ತಂದೆ ಎಂದರೆ ಬೆಳಗಿನಿಂದ ರಾತ್ರಿಯವರೆಗೂ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಎಂದಿದ್ದಾರೆ. ಇನ್ನು ಕಲಿಯಬೇಕಾದ ವಿದ್ಯೆ ಎಂದರೆ ಶಾಲಾ ಕಾಲೇಜುಗಳಲ್ಲಿ ಕಲಿಸಿದ್ದು, ದಾರಿಯ ಬದಿಯ ಜಾಹೀರಾತುಗಳು ತಲೆಗೆ ಹೊಕ್ಕಿದ್ದು, ಅಂಗಡಿಯ ವ್ಯಾಪಾರಗಳನ್ನು ಶಿಫಾರಸು ಮಾಡಿದ್ದು. ಮಕ್ಕಳು ತಾವಾಗಿಯೇ ಕಲಿತಿದ್ದು ಕಡಿಮೆಯಾದರೂ ಬಸ್ಸ್ಟಾಪಿನಲ್ಲಿ ಹೆಣ್ಣು ಮಕ್ಕಳನ್ನು ನೋಡಿ ಕಣ್ಣಾಡಿಸಿದ್ದೇ ಹೊರತುಪಡಿಸಿದರೆ ಅವರು ಕಲಿತಿದ್ದು ಕಡಿಮೆ ಎಂದು ಕವಿ ತುಂಬ ವಿನೋದದಿಂದ ವರ್ಣಿಸಿದ್ದಾರೆ. ಕವಿತೆಯ ಕೊನೆಯ ಭಾಗದಲ್ಲಿಯೂ ಮುಂಬೈ ನಗರದ ಜೀವನದ ವಿವರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂಬೈ ನಗರದ ಜೀವನವೆಂದರೆ ಒಂದಲ್ಲ ಎರಡಲ್ಲ ಲಕ್ಷಧಾರಿಗಳ ಚದುರಂಗದ ಆಟ. ಇಲ್ಲಿ ಯಾರದೋ ಕೈಗೊಂಬೆಯಾಗಿ ಜೀವಿಸಬೇಕು. ಬೆಳಗ್ಗೆ ಎದ್ದರೆ ಮೈಗೆ ಬಟ್ಟೆಯನ್ನು ನಿಧಾನವಾಗಿ ಹಾಕಿಕೊಳ್ಳಲು ಸಮಯವಿರುವುದಿಲ್ಲ. ಬಟ್ಟೆಗೆ ಮೈಯನ್ನು ತುರುಕಿ ಓಡಬೇಕು. ರೈಲಿನಲ್ಲೋ ಬಸ್ಸಿನಲ್ಲೋ ಹೋಗಿ ಕೆಲಸ ಮಾಡುವ ಜಾಗಕ್ಕೆ ತಲುಪಬೇಕು. ಕೆಲಸ ಮುಗಿದ ನಂತರ ಮತ್ತೆ ಮನೆಗೆ ಸೇರುವಷ್ಟರಲ್ಲಿ ರಾತ್ರಿ 11 ಗಂಟೆಯಾಗಿರುತ್ತದೆ. ಯಾರೊಡನೆಯೂ ಸ್ನೇಹದಿಂದ 4 ಮಾತುಗಳನ್ನಾಡಲು ಸಮಯವಿಲ್ಲ. ಮನೆಯಲ್ಲಿ ಕಾದು ಕಾದು ಸುಸ್ತಾಗಿ ಮಲಗಿದ್ದ ಹೆಂಡತಿಯನ್ನು ಎಬ್ಬಿಸಿ ಆಕೆ ಬಡಿಸಿದ ತಣ್ಣನೆಯ ಊಟ ಮಾಡಿ, ಬಾಡಿಗೆಯ ಮನೆಯ ಸೂರ್ಯನಡಿ ಎದ್ದು ಮತ್ತೆ ಮರುದಿನದ ದಿನಚರಿಯನ್ನು ಆರಂಭಿಸಬೇಕು. ಇಷ್ಟೇ ಬದುಕು. ಮನರಂಜನೆಗಾಗಿಯೂ ಮತ್ತು ಮಡದಿ ಮಕ್ಕಳಿಗಾಗಿಯೂ ಸಮಯವಿಲ್ಲ. ನಗರ ಜೀವನವೆಂದರೆ ಯಾಂತ್ರಿಕ ಬದುಕಿನ ಕ್ರಮ ಮಾತ್ರವೇ ಎಂದು ಕವಿ ಮುಂಬೈ ಜಾತಕವನ್ನು ಬರೆದಿದ್ದಾರೆ. ಇಲ್ಲಿ ಮುಂಬೈ ನೆಪ ಮಾತ್ರ. ಎಲ್ಲ ಮಹಾನಗರ ಪಾಲಿಕೆಗಳ ಹಣೆಬರಹವೇ ಇಷ್ಟಾಗಿದೆ ಎಂದು ಕವಿ ವಿನೋದವಾಗಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.